ವಜ್ರಳ್ಳಿಯಲ್ಲಿ ಆರ್ಎಸ್ಎಸ್ ಮಂಡಲ ಉತ್ಸವ, ಆಕರ್ಷಕ ಪಥಸಂಚಲನ. ಸೆಪ್ಟೆಂಬರ್ 5ರಂದು ಸಂಜೆ ಸುಮಾರು 6:30ಕ್ಕೆ ವಜ್ರಳ್ಳಿಯ ಸರ್ವೋದಯ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಆರ್ಎಸ್ಎಸ್ನ ವಜ್ರಳ್ಳಿ ಮಂಡಲ ಉತ್ಸವದಲ್ಲಿ ಬೌದ್ಧಿಕ ನೆರವೇರಿಸಿ ಆರ್ಎಸ್ಎಸ್ ಮಂಡಲದ ದಾಂಡೇಲಿ ಜಿಲ್ಲಾ ಪ್ರಚಾರಕ ಕೃಷ್ಣ ನರೇಗಲ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಎಂದರೆ ಈ ನೆಲದಲ್ಲಿನ ತಲೆಮಾರುಗಳ ಪುಣ್ಯದ ಫಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಮಾಜದ ಶಕ್ತಿ. ಇಂದು ತನ್ನದೇ ಆದ ಸಂಘಟಿತ ಶಕ್ತಿಯಿಂದ ಬೆಳೆದು ನಿಂತಿದೆ. ಆರ್ಎಸ್ಎಸ್ ಎಂದರೆ ಹಿಂದೂ ರಾಷ್ಟ್ರದ ಪರಮ ವೈಭವ ಎಂದರು. ಸಂಘವನ್ನು ಕಟ್ಟಿ ಬೆಳೆಸಿದ ಅನೇಕ ಧೀಮಂತರು, ಅನೇಕ ಸ್ವಯಂ ಸಂಚಾಲಕರ ಶ್ರಮ ಇದೆ. ಸಮಾಜದ ಸಂಕಟದ ಸಂದರ್ಭದಲ್ಲಿಯೂ ಆರ್ಎಸ್ಎಸ್ ತಕ್ಷಣ ನೆರವಾಗುವುದು ಕೂಡ ದೇಶ ಸೇವೆಯ ಪ್ರಜ್ಞೆಯ ಭಾಗವೇ ಆಗಿದೆ ಎಂದರು. ಉಪನ್ಯಾಸಕ ಡಾಕ್ಟರ್ ಡಿ.ಕೆ. ಗಾಂವ್ಕರ್ ಬೀಗಾರ್ ಮಾತನಾಡಿ, ಭೂಮಿಯನ್ನು ತಾಯಿ ಎಂದು ನಂಬಿ ಪೂಜಿಸುವ ಪರಂಪರೆ ನಮ್ಮದು. ತಾಯಿಯ ಮೂಲಕ ದೇಶಪ್ರೇಮದ ಸಂಘಟನೆ, ಭಕ್ತಿ, ಆತ್ಮಸಂತೋಷಕ್ಕಾಗಿ ರಾಷ್ಟ್ರೀಯ ಕಲ್ಪನೆ ಮೂಡಬೇಕು. ಇಡೀ ದೇಶದ ರಕ್ಷಣೆಯ ಜವಾಬ್ದಾರಿ ನಮ್ಮದು. ಅಂತರಾಳದ ಸಂರಕ್ಷಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆ ದೊಡ್ಡದು ಎಂದರು. ಧ್ವಜಾರೋಹಣದೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ದೇಶಭಕ್ತಿ ಗೀತೆ ಪ್ರಸ್ತುತಪಡಿಸಿದರು. ನಂತರ ವಜ್ರಳ್ಳಿಯ ವಜ್ರೇಶ್ವರಿ ದೇವಸ್ಥಾನದವರೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಪಥಸಂಚಲನದಲ್ಲಿ ದೇಶಭಕ್ತಿಯ ಗಾಯನದೊಂದಿಗೆ ಹೆಜ್ಜೆ ಹಾಕಿದರು. ಸ್ಥಳೀಯರು ರಂಗೋಲಿ, ಹೂವಿನ ಅಲಂಕಾರದೊಂದಿಗೆ ಸಂಘದ ಕಾರ್ಯಕರ್ತರನ್ನು ಸ್ವಾಗತಿಸಿ ಗೌರವಿಸಿದರು. ಆಕರ್ಷಕ ಪಥಸಂಚಲನ ಎಲ್ಲರಲ್ಲಿಯೂ ದೇಶಭಕ್ತಿ ಉಕ್ಕಿಸುವಂತಿತ್ತು. ಶತಕಗಳ ಸೋಲಿಗುತ್ತರ ಪಂಚನದಿಯ ಕೂಡಿ ಕುಟಿಲ ಸಂಚನು ಒಡೆದು ನಾಡಿ ನೈಕ್ಯ ಮಧ್ಯ ಹಾಕುತಿಹರು ಹೊಂಚನು ಊಳರಿಪು ಸಂಹಾರ ಹೆಜ್ಜೆ ತುಳಿತಕ್ಕೆ ಭೂಮಿಯೆಲ್ಲ ನಡುಗಲಿ ನಿನ್ನ ವೀರ ಘೋಷಕ್ಕೆ ಹರಿಯ ಸದ್ದು ಅಡಗಲಿ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ